ಮೊದಲನೇದಾಗಿ ಕೃಷ್ಣನ ಡಿವೋರ್ಸ್ ವಿಚಾರಕ್ಕೆ ಬಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಅನ್ಯೋನ್ಯತೆಯಿಂದ ಜೀವನವನ್ನ ಮಾಡ್ಕೊಂಡು ಬಂದಿರ್ತಾರೆ, ಪ್ರೀತಿಸಿ ಮದುವೆ ಆಗಿರ್ತಾರೆ, 10 ವರ್ಷ ಆಗಿದೆ ದಾಂಪತ್ಯ ಜೀವನಕ್ಕೆ. ಇದೀಗ ಇಬ್ಬರ ಸಂಸಾರದಲ್ಲೂ ಕೂಡ ಬಿರುಕು ಮೂಡಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಪರ್ಟಿಕ್ಯುಲರ್ ರೀಸನ್ ಏನು ಅಂತ ಗೊತ್ತಿಲ್ಲ, ಬಟ್ ಅಜಯ್ ರಾವ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿರ್ತಾರೆ, ಜ್ಯೋತಿಷಿ ಒಬ್ರು ಹೇಳಿದ್ದಾರೆ, ನಮ್ಮ ಇಬ್ಬರ ಜೀವನದಲ್ಲೂ ಕೂಡ ಬಿರುಕು ಮೂಡುತ್ತೆ, ಡಿವೋರ್ಸ್ ಪಡಿತೀನಿ, ಡಿವೋರ್ಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಒಬ್ಬರು ಜ್ಯೋತಿಷಿ ಹೇಳಿದ್ದಾರೆ ಅನ್ನುವಂತಹ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಹೇಳಿರ್ತಾರೆ ಒಂದು ಇಂಟರ್ವ್ಯೂನಲ್ಲಿ. ಬಟ್ ಇವತ್ತು ಅದು ಎಲ್ಲೋ ಸತ್ಯ ಆಗುತ್ತಾ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಸ್ಯಾಂಡಲ್ವುಡ್ ಕೃಷ್ಣನ ಬಾಳಲ್ಲಿ ಬಿರುಗಾಳಿ ಎದ್ದಿರುವಂಥದ್ದು ನಟ ಅಜಯ್ ರಾವ್ ಬಾಳ್ನಲ್ಲಿ ಯುದ್ಧ ಕಾಂಡ. ಡಿವೋರ್ಸ್ ಹಂತಕ್ಕೆ ಕೃಷ್ಣನ ಮ್ಯಾರೇಜ್ ಸ್ಟೋರಿ ತಲುಪಿದೆ. ತಾಯಿಗೆ ತಕ್ಕ ಮಗ, ಪತ್ನಿಗೆ ತಕ್ಕ ಪತಿ ಆಗ್ಲಿಲ್ವಾ ಅಜಯ್ ರಾವ್ ಸ್ವಪ್ನ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅಜಯ್ ರಾವ್ ಪತ್ನಿ. ಅವರ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಚೆಕ್ ಮಾಡ್ತಾ ಹೋದಾಗ ಸಾಕಷ್ಟು ಅನುಮಾನಗಳು ಮೂಡ್ತಾ ಹೋಗುತ್ತೆ. ಕೌಟುಂಬಿಕ ದೌರ್ಜನ್ಯ ಪ್ರಕರಣ ಅಂತ ದಾಖಲಿಸಲಾಗಿದೆ. ಪ್ರೀತಿಸಿ ಮದುವೆಯಾದ ಜೋಡಿ ಇದೀಗ ದೂರ ಆಗಿದ್ದಾರೆ. ಕೌಟುಂಬಿಕ ದೌರ್ಜನ್ಯ ಅಂತ ಹೇಳ್ಬಿಟ್ಟು ಪ್ರಕರಣ ದಾಖಲಾಗಿರುವಂಥದ್ದು ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ ಏನಂತ ಹೇಳಿ. ಪ್ರೀತಿಸಿ ಮದುವೆಯಾದಂತಹ ಜೋಡಿ 10 ವರ್ಷದ ದಾಂಪತ್ಯ ಜೀವನಕ್ಕೆ ಇವತ್ತು ಬಿರುಕು ಮೂಡಿದೆ. ಸ್ವಪ್ನ ಅವರ ಇನ್ಸ್ಟಾಗ್ರಾಮ್ ಪೇಜನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಅಲ್ಲಿ ಇಬ್ರು ಕೂಡ ಜೊತೆಗಿರುವಂತಹ ಫೋಟೋಗಳು ಇನ್ನೂ ಕೂಡ ಹಾಗೇ ಇದೆ. ಆದರೆ ಅಜಯ್ ರಾವ್ ಅವರ ಇನ್ಸ್ಟಾಗ್ರಾಮ್ ಪೇಜನ್ನ ನೋಡ್ತಾ ಹೋಗೋದಾದ್ರೆ, ಸೋಷಿಯಲ್ ಮೀಡಿಯಾಗಳನ್ನ ನೋಡ್ತಾ ಹೋಗೋದಾದ್ರೆ ಯಾವ ಪತ್ನಿಯ ಜೊತೆಗಿರುವಂತಹ ಯಾವ ಫೋಟೋಗಳು ಇಲ್ಲ, ಮತ್ತೆ ಪತ್ನಿಯನ್ನ ಅನ್ಫಾಲೋ ಮಾಡಿದ್ದಾರೆ. ಮಗಳ ಜೊತೆಗಿರೋ ಫೋಟೋಗಳು ಮಾತ್ರ ಇದೆ. ಹಾಗೆ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಯ ಬರ್ತಾ ಇದ್ದಾಗ ಅಜಯ್ ರಾವ್ ಅವರು ಮಗಳಿಗೆ ರಾಧೆಯ ವೇಷವನ್ನ ಹಾಕಿಸಿ ಫೋಟೋಗಳನ್ನ ತೆಗೆಸ್ತಾ ಇದ್ರು, ಫೋಟೋ ಶೂಟ್ ಮಾಡಿಸ್ತಾ ಇದ್ರು, ಮೂರು ಕೂಡ ಫ್ಯಾಮಿಲಿ ಜೊತೆಗೆ. ಬಟ್ ಈ ವರ್ಷ ಯಾವುದು ಕೂಡ ಇಲ್ಲ. ಹನ್ನೊಂದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಂಗೆನೆ ಮುರಿದು ಬಿದ್ದಿದೆ. 2014ರಲ್ಲಿ ಹೊಸಪೇಟೆಯಲ್ಲಿ ಸರಳವಾಗಿ ಇಬ್ರು ಕೂಡ ವಿವಾಹವನ್ನ ಆಗಿದ್ರು. ಅಜಯ್ ರಾವ್ ಸ್ವಪ್ನಾಗೆ ಮುದ್ದಾದ ಮಗಳು ಸಹ ಇದ್ದಾಳೆ. ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗಿತ್ತು ಒಂದು ವಿಡಿಯೋ. ಅದ್ದೂರಿಯಾದ ಒಂದು ಸಿನಿಮಾ ಪ್ರಮೋಷನ್ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಅವರೇ ಪ್ರೊಡ್ಯೂಸ್ ಮಾಡಿರ್ತಾರೆ ಯುದ್ಧಕಾಂಡ ಸಿನಿಮಾವನ್ನ. ಆ ಸಂದರ್ಭದಲ್ಲಿ ಐಷಾರಾಮಿ ಕಾರನ್ನ ಮಾರ್ತಾರೆ. ಆಗ ಒಂದು ಮಗಳ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಪ್ಪ ಕಾರನ್ನ ಮಾರಾಟ ಮಾಡಬೇಡ ಅಂತ ಅಳ್ತಾ ಇತ್ತು ಮಗು. ಆ ವಿಡಿಯೋ ವೈರಲ್ ಆಗಿತ್ತು. ಆರ್ಥಿಕ ಸಂಕಷ್ಟದ ನಡುವೆಯೇ ಮತ್ತೆ ಅಜಯ್ ರಾವ್ ಅವರ ಒಂದು ಬಾಳಲ್ಲಿ ಬಿರುಕು ಮೂಡ್ತಾ 11ನೇ ವರ್ಷಕ್ಕೆ ದಾಂಪತ್ಯ ಜೀವನ ಅಂತ್ಯ ಕಾಣ್ತಾ ಇದೆ. 2014ರಲ್ಲಿ ಹೊಸಪೇಟೆಯಲ್ಲಿ ಸರಳವಾಗಿ ಇಬ್ರು ಕೂಡ ವಿವಾಹ ಆಗಿರ್ತಾರೆ. ಮುದ್ದಾದ ಮಗಳು ಸಹ ಇದ್ದಾಳೆ ಅಜಯ್ ರಾವ್ ಸ್ವಪ್ನಾಗೆ. ಗೊತ್ತಿಲ್ಲ ಪರ್ಟಿಕ್ಯುಲರ್ಲಿ ಏನ್ ರೀಸನ್ ಅಂತ ಹೇಳ್ಬಿಟ್ಟು. ಕೌಟುಂಬಿಕ ಕಲಹ, ದೌರ್ಜನ್ಯ ಅಂತ ಹೇಳಲಾಗ್ತಾ ಇದೆ. ಆ ರೀತಿಯಾಗಿ ಕೂಡ ಪ್ರಕರಣ ದಾಖಲಾಗಿರುವಂಥದ್ದು. ಅಜಯ್ ರಾವ್ ಹಾಗೂ ಸ್ವಪ್ನ ಅವರ ಬಾಳಲ್ಲಿ ಬಿರುಕು ಮೂಡಿದೆ ಕೃಷ್ಣ ಜನ್ಮಾಷ್ಟಮಿಯ ದಿನದಂದೇ. ಅಜಯ್ ರಾವ್ ಹಾಗೂ ಸ್ವಪ್ನ ದಾಂಪತ್ಯದಲ್ಲಿ ಅತಿ ದೊಡ್ಡ ಬಿರುಕು ಕೃಷ್ಣ ಜನ್ಮಾಷ್ಟಮಿಯ ದಿನದಂದೇ ಕೃಷ್ಣನ ಬಾಳಲ್ಲಿ ಬಿರುಕು ಮೂಡ್ತಾ ಇರುವಂಥದ್ದು. ಕೌಟುಂಬಿಕ ದೌರ್ಜನ್ಯ ಹಿನ್ನೆಲೆ ಅಂತ ಹೇಳಲಾಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಕೇಸ್ ಕೂಡ ದಾಖಲಿಸಿದ್ದಾರೆ ಪತ್ನಿ ಸ್ವಪ್ನ. ಸಾಕಷ್ಟು ಅನ್ಯೋನ್ಯತೆಯಿಂದ ಇದ್ರು, ಪ್ರಮೋಷನ್ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು. ಕೌಟುಂಬಿಕ ಹಿಂಸಾಚಾರದ ಸೆಕ್ಷನ್ 12ರ ಅಡಿ ದಾಖಲಾಗಿದೆ ಕೇಸ್. ಅಜಯ್ ರಾವ್ ಹಾಗೂ ಸ್ವಪ್ನ ದಾಂಪತ್ಯದಲ್ಲಿ ಮೂಡಿದಂತಹ ಬಿರುಕು ದೌರ್ಜನ್ಯ ಪ್ರಕರಣ ಅಂತ ಹೇಳಲಾಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದ್ದಾರೆ ಪತ್ನಿ. ಡಿವೋರ್ಸ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ದಂಪತಿಗಳು. ಕೌಟುಂಬಿಕ ಹಿಂಸಾಚಾರ ಸೆಕ್ಷನ್ 12ರ ಅಡಿ ದಾಖಲಾಗಿದೆ ಕೇಸ್. ಒಂದು ಕಡೆ ಆರ್ಥಿಕ ಸಂಕಷ್ಟದಲ್ಲಿದ್ರು ಅಜಯ್ ರಾವ್. ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರು, ಆದರೆ ಯಾವುದೂ ಕೂಡ ಅಂದುಕೊಟ್ಟಷ್ಟ ಮಟ್ಟಿಗೆ ಸಕ್ಸಸ್ ಸಿಗಲಿಲ್ಲ. ಯುದ್ಧಕಾಂಡನೂ ಅಷ್ಟೇ, ಒಂದು ಒಳ್ಳೆ ಸ್ಟೋರಿ, ಒಂದೊಳ್ಳೆ ಮೆಸೇಜನ್ನು ಕೊಡುವಂತಹ ಸಿನಿಮಾ. ಇನ್ನು ಅಜಯ್ ರಾವ್ ಅವರ ಆ್ಯಕ್ಟಿಂಗ್ ಬಗ್ಗೆ ಎರಡು ಮಾತಿಲ್ಲ. ನಾವು ಅವರ ಮೊದಲ ಸಿನಿಮಾದಲ್ಲೇ ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಜಯ್ ರಾವ್. ಸಾಕಷ್ಟು ಜನರ ಮನೆ ಮಾತಾಗಿದ್ರು. ಅವರ ಆ್ಯಕ್ಟಿಂಗ್ಗೆ ಫಿದಾ ಆಗದೇ ಇರುವಂತಹ ಹೆಣ್ಣು ಮಕ್ಕಳೇ ಇಲ್ಲ, ಅಷ್ಟು ಫ್ಯಾನ್ ಫಾಲೋವರ್ಸ್ ಇತ್ತು. ಎಕ್ಸ್ಕ್ಯೂಸ್ ಮೀ ಸಿನಿಮಾ ಏನು ಬಂದಿತ್ತು ಆ ಒಂದು ಸಂದರ್ಭದಲ್ಲಿ. ಬಟ್ ಅದಾದ ನಂತರ
ಕೃಷ್ಣನ್ ಲವ್ ಸ್ಟೋರಿ ಆಗಿರ್ಬೋದು, ಮತ್ತು ಕೃಷ್ಣ ಪಾತ್ರದಲ್ಲೇ ಅವರು ಹೈಲೈಟ್ ಆಗ್ತಾ ಹೋದರು. ಬಟ್ ಯುದ್ಧಕಾಂಡ ಒಂದು ವಿಭಿನ್ನವಾದಂತಹ ಸಿನಿಮಾ. ತಮ್ಮ ಐಷಾರಾಮಿ ಕಾರನ್ನು ಮಾರಿ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ರು. ಆದರೂ ಕೂಡ ಹೇಳ್ಕೊಳ್ಳುವಂತಹ ಮಟ್ಟಕ್ಕೆ ಹಿಟ್ ಸಿಗಲಿಲ್ಲ. ಸೊ ಆ ಒಂದು ಆರ್ಥಿಕ ಪರಿಸ್ಥಿತಿ ಏನಿತ್ತು ತುಂಬ ಹದಗೆಟ್ಟಿತ್ತು. ಸೊ ಆ ಒಂದು ಕಾರಣದಿಂದಲೂ ಕೂಡ ಕಲಹ ಆಗಿರಬಹುದು, ಗೊತ್ತಿಲ್ಲ. ಇತ್ತೀಚೆಗೆ ಹೊಸ ಮನೆ ಗೃಹ ಪ್ರವೇಶ ಕೂಡ ಮಾಡಿದ್ರು ದಂಪತಿ. ಬಟ್ ಅಜಯ್ ರಾವ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅವ್ರು ಹೇಳಿರುವಂಥದ್ದು, ನನಗೆ ಆರ್ಥಿಕ ಪರಿಸ್ಥಿತಿ ಕುಗ್ಗೋಗಿರ್ಬೋದು, ಬಟ್ ನನಗೆ ಅದೆಲ್ಲವನ್ನು ಕೂಡ ಬಗೆಹರಿಸುವಂತಹ, ಪರಿಹಾರ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಇದೆ. ನನ್ನ ಹತ್ರ ತುಂಬ ಸಾಲ ಇದೆ, ನಾನು ತುಂಬ ಸಾಲ ಮಾಡಿದ್ದೀನಿ, ಹೌದು, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಅಷ್ಟು ಸಾಲವನ್ನು ತೀರಿಸಿಕೊಳ್ಳುವಂತಹ ಶಕ್ತಿ ನನಗಿದೆ ಅಂತ ಹೇಳಿದರು. ಯಾವ ವಿಚಾರಕ್ಕೆ ಪರ್ಟಿಕ್ಯುಲರ್ಲಿ ಡಿವೋರ್ಸ್ ಅನ್ನುವಂತಹ ಮಾಹಿತಿ ಪಕ್ಕಾ ಇಲ್ಲ. ಕೌಟುಂಬಿಕ ಕಲಹ, ದೌರ್ಜನ್ಯ ಅಂತ ಕೇಸಲ್ಲಿ ದಾಖಲಾಗಿರುವಂಥದ್ದು. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಪತ್ನಿ ಹೇಳಿಕೆಯನ್ನು ನೀಡಿರುವಂಥದ್ದು, ಕೇಸ್ ದಾಖಲಾಗಿರುವಂಥದ್ದು. ನಟ ಅಜಯ್ ರಾವ್ ಬಾಳಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದೇ ಬಿರುಕು ಮೂಡಿದೆ. ಸಂಭ್ರಮ ಸಡಗರದಲ್ಲಿ ಇರಬೇಕಾಗಿತ್ತು. ಪುಟ್ಟ ಮಗು ಎಷ್ಟು ಕ್ಯೂಟ್ ಆಗಿದೆ ನೋಡಿ, ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಗೊತ್ತಿಲ್ಲ, ಈ ರೀತಿಯಾಗಿ ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಡಿವೋರ್ಸ್ ಹಂತಕ್ಕೆ ತಲುಪಿ ಮತ್ತೆ ಒಂದು ಹೆಜ್ಜೆ ಹಿಂದೆ ಇಟ್ಟು, ಅಂದರೆ ಮಕ್ಕಳಿಗಾಗಿ, ತಮ್ಮ ಮಗಳಿಗಾಗಿ ಹಿಂದೆ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ, ಬಟ್ ಅಟ್ ಪ್ರೆಸೆಂಟ್ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಡಿವೋರ್ಸ್ಗೆ. ತುಂಬ ಅನ್ಯೋನ್ಯತೆಯಿಂದ ಓಡಾಡ್ತಾ ಇದ್ರು, ಸಿನಿಮಾ ಪ್ರಮೋಷನ್ಸ್ನಲ್ಲಿ ಭಾಗಿಯಾಗ್ತಾ ಇದ್ರು. ಮತ್ತೆ ಅಜಯ್ ರಾವ್ ಅವರ ಗೆಲುವು ಸೋಲು ಎರಡರಲ್ಲೂ ಕೂಡ ಪತ್ನಿ ಜೊತೆಯಾಗಿರ್ತಾ ಇದ್ರು. ಬಟ್ ಈಗ ಡಿವೋರ್ಸ್ ಹಂತಕ್ಕೆ ಬಂದು ನಿಂತಿದೆ. ಬೇಜಾರಾಗುತ್ತೆ ಈ ರೀತಿಯಾದಂತಹ ವಿಚಾರಗಳನ್ನು ನಮಗೂ ಕೂಡ ಓದುವಾಗ, ಕೇಳುವಾಗ. ಸ್ಯಾಂಡಲ್ವುಡ್ನಲ್ಲಿ ಬೆಸ್ಟ್ ಕಪಲ್ಸ್ ಅಂತ ಬಂದಾಗ ನಂಬರ್ 1 ನಮಗೆ ಯಶ್, ರಾಧಿಕಾ ಕಾಣಿಸ್ತಾರೆ. ಪ್ರಜ್ವಲ್ ದೇವರಾಜ್ ಮತ್ತೆ ರಾಗಿಣಿ. ಸೊ ಇವ್ರನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ವಾವ್, ಒಂದು ರೀತಿಯಾಗಿ ಸಾಮಾನ್ಯ ಜನರಿಗೆ ಇನ್ಸ್ಪಿರೇಷನ್ ಆಗಬೇಕು ಇವರೆಲ್ಲರೂ ಕೂಡ. ಬಟ್ ಯಾಕಾಗಿ ಜಗಳಗಳು ಬರ್ತಾ ಇದೆ ನಿಜಕ್ಕೂ ಗೊತ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ರವಿ, ನಾವು ನೋಡ್ತಾ ಹೋದ ಹಾಗೆ ಅಜಯ್ ರಾವ್ ಹಾಗೆ ಸ್ವಪ್ನ ತುಂಬ ಅನ್ಯೋನ್ಯತೆಯಿಂದ ಜೀವನವನ್ನು ಸಾಗಿಸ್ತಾ ಇದ್ರು. ಮುದ್ದಾದ ಮಗು ಕೂಡ ಇತ್ತು. ಹಾಗೆ ಅಂದರೆ ಪತಿಯ ಒಂದು ಏಳು ಬೀಳು ಎರಡರಲ್ಲೂ ಕೂಡ ಸ್ವಪ್ನ ಜೊತೆಗಿದ್ರು. ಈಗ ಕುಟುಂಬ ಕಲಹ ಅಂತ ಹೇಳಲಾಗ್ತಾ ಇದೆ, ಡಿವೋರ್ಸ್ ಹಂತಕ್ಕೆ ತಲುಪಿದೆ. ಏನಾಗಿರಬಹುದು ರವಿ, ನಿಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ? ಈ ಹಿಂದೆ ಒಂದು ಇಂಟರ್ವ್ಯೂನಲ್ಲೂ ಕೂಡ ಹೇಳಿದ್ದಾರೆ, ಅಜಯ್ ಜ್ಯೋತಿಷಿ ಒಬ್ರು ನಮ್ಗೆ ಹೇಳಿದ್ದಾರೆ ಡಿವೋರ್ಸ್ ಆಗತ್ತೆ ಅಂತ ಹೇಳ್ಬಿಟ್ಟು. ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ರವಿ. ಎಸ್ ರೋಜಾ, ನಾವು ಈ ವಿಚಾರವನ್ನು ನೋಡುವಂಥದ್ದಾದರೆ ಎಲ್ಲೊಂದು ಕಡೆ ಸಿನಿ ಅಭಿಮಾನಿಗಳಿಗೆ ನಿಜಕ್ಕೂ ಒಂಥರ ಎಲ್ಲೊಂದು ಕಡೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಪೇರ್ಗಳಲ್ಲಿ, ಯಾಕಂದರೆ ಮೊದಲನೇದಾಗಿ ಯಾರಂತಂತಂದರೆ ನಮ್ಮ ಪ್ರಜ್ವಲ್ ದೇವರಾಜ್ ಹಾಗೂ ರಾಗಿಣಿಯವರು ಬರ್ತಾಯಿದ್ರು. ತದನಂತರದಲ್ಲಿ ಯಶ್ ಅವರು, ರಾಧಿಕಾ ಇರ್ಬೋದು, ಅದನಂತರ ಅಜಯ್ ಮತ್ತು ಸ್ವಪ್ನ ಅಂತ ಬರ್ತಾಯಿತ್ತು. ಬಟ್ ಎಲ್ಲೋ ಒಂದು ಕಡೆ ಇವತ್ತು ಒಂದು ಕೃಷ್ಣನ ಜನ್ಮಾಷ್ಟಮಿ ದಿನ, ಯಾಕಂದರೆ ಕೃಷ್ಣನ ಪರಮ ಭಕ್ತನಾದಂತಹ ಅಜಯ್ ರಾವ್ ಅವರು. ಬಟ್ ಇವತ್ತು ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ವಿಚಾರವನ್ನು ನೋಡ್ತಿರ್ಬೇಕಾದ್ರೆ. ಯಾಕಂದರೆ ಇತ್ತೀಚೆಗೂ ಕೂಡ ಹೊಸ ಮನೆಯ ಒಂದು ಗೃಹ ಪ್ರವೇಶ ಕೂಡ ಮಾಡಿದ್ರು, ಸಾಕಷ್ಟು ಚಿತ್ರರಂಗದ ಗಣ್ಯರು ಕೂಡ ಭಾಗವಹಿಸಿದ್ರು. ಬಟ್ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಒಂದು ಜ್ಯೋತಿಷದ ಯಾಕಂದ್ರೆ ಎಲ್ಲೋ ಒಂದು ಸಂದರ್ಶನದಲ್ಲಿ ಒಂದು ಜ್ಯೋತಿಷಿ ಕೂಡ ಹೇಳಿದರು, ಸುಮಾರು ದಿನಗಳ ಹಿಂದೆ ಈ ಒಂದು ಮಾತನ್ನು ಕೂಡ ಹೇಳಿದ್ರು. ಎಲ್ಲ ಒಂದು ಕಡೆ ಅಜಯ್ ರಾವ್ ಅವರ ಜೀವನದಲ್ಲಿ ಬಿರುಗಾಳಿ ಮೂಡುವಂತಹ ಕೆಲವೊಂದಿಷ್ಟು ಸಾಧ್ಯತೆಗಳಿದೆ ಅಂತ ಹೇಳಿದರು. ಬಟ್ ಎಲ್ಲ ಒಂದು ಕಡೆ ಈ ವಿಚಾರವನ್ನು ನೋಡ್ತಾ ಇದ್ದಾಗ, ಯಾಕಂತಂದರೆ 2014ರಲ್ಲಿ ಅಂದರೆ 2014ರಲ್ಲಿ ಕೂಡ ಮದುವೆ ಆಗ್ತಾರೆ, ಪ್ರೀತಿಸಿ ಮದುವೆ ಆಗ್ತಾರೆ, ತುಂಬ ಅನ್ಯೋನ್ಯತೆ ಇದ್ದಂತಹ ಜೋಡಿ. ಬಟ್ ಇವತ್ತು ವಿಚ್ಛೇದನ ತಗೊಳ್ತಿರುವಂತಹ ಕಾರಣ ಇನ್ನೂ ಕೆಲವು ವಿಚಾರಗಳು ಬೆಳಕಿಗೆ ಬಂದಿಲ್ಲ. ಬಟ್ ಅದು ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಒಂದು ನಿರಾಸೆಯ ಜೊತೆಗೆ ಒಂದು ಶಾಕ್ ಅಂತಲೇ ಹೇಳ್ಬೋದು ರೋಜಾ. ಆಲ್ ರೈಟ್ ರವಿ, ಇನ್ನು ನಾವು ಸೋಷಿಯಲ್ ಮೀಡಿಯಾವನ್ನ ಅಬ್ಸರ್ವ್ ಮಾಡ್ತಾ ಹೋದಾಗ, ಬಿಕಾಸ್ ಏನೇ ಒಂದು ಈ ರೀತಿಯಾದಂತಹ ವಿಚಾರಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸ, ಅಂದರೆ ತಮಗೆ ಕಷ್ಟ ಇದ್ದಾಗ ಅಥವಾ ತಮಗೆ ಖುಷಿ ಆದಾಗ ಈ ಸೆಲೆಬ್ರಿಟೀಸ್ ಏನು ಮಾಡ್ತಾರೆ ಅಂದರೆ ಒಂದು ಪೋಸ್ಟ್ ಅಂತ ಹೇಳ್ಬಿಟ್ಟು ಹಂಚ್ಕೊಳ್ತಾರೆ. ಸೊ ನಾನು ಇನ್ಸ್ಟಾಗ್ರಾಮನ್ನು ನೋಡ್ತಾ ಹೋದಾಗ ಇಲ್ಲಿ ಅಜಯ್ ರಾವ್ ಅವರ ಇನ್ಸ್ಟಾಗ್ರಾಮ್ನ ಪೇಜಸ್ಸನ್ನು ನಾವು ನೋಡ್ತಾ ಹೋದಾಗ ಅವರು ಸ್ವಪ್ನ ಅವರನ್ನು ಅನ್ಫಾಲೋ ಮಾಡಿದ್ದಾರೆ ರವಿ. ಹಾಗೆ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಯಾವುದೇ ಆದಂತಹ ಪತ್ನಿ ಜೊತೆಗಿರುವಂತಹ ಫೋಟೋಗಳಿಲ್ಲ, ಎಲ್ಲವೂ ಕೂಡ ಡಿಲೀಟ್ ಆಗಿದೆ. ಇದೆಲ್ಲ ಯಾವಾಗಿಂದ ಸ್ಟಾರ್ಟ್ ಆಗಿರಬಹುದು, ಮಾಹಿತಿ ಇದೆಯಾ? ಅಂದರೆ ಇವರಿಬ್ಬರ ಮಧ್ಯೆ ಬಿರುಕು ಯಾವಾಗಿಂದ ಮೂಡಿರ್ಬೋದು? ಯುದ್ಧಕಾಂಡ ಸಿನಿಮಾ ಟೈಮಲ್ಲಿ ಚೆನ್ನಾಗೇ ಇದ್ರು ಮೇ ಬಿ.
ನಿಜಕ್ಕೂ ಯಾಕಂದರೆ ನಾವು ಯುದ್ಧಕಾಂಡ ಸಿನಿಮಾ ಟೈಮಲ್ಲಿ ಕೂಡ ನಾವು ನೋಡ್ತಾ ಇದ್ವಿ, ಪ್ರಮೋಷನ್ ವಿಚಾರಗಳಿರ್ಬೋದು, ಆಮೇಲೆ ಸಿನಿಮಾ ಯಾಕಂದರೆ ನಿರ್ಮಾಣ ಮಾಡಿದಂತಹ ಅಜಯ್ ರಾವ್ ಆಗಿರೋದ್ರಿಂದ ಸೊ ಆ ಒಂದು ಟೈಮಲ್ಲಿ ಕೂಡ ಮಗಳ ಒಂದು ಏನೋ ಒಂದು ಆ ವಿಡಿಯೋ ಕೂಡ ಒಂದು ವೈರಲ್ ಆಗಿತ್ತು ಆ ಸಂದರ್ಭದಲ್ಲಿ. ಅದಾದ ನಂತರದಲ್ಲಿ ಅಜಯ್ ರಾವ್ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು, ನಾನು ಯಾವುದೇ ರೀತಿಯಾದಂತಹ ಗಿಮಿಕ್ ಮಾಡುವಂತಹ ಅವಶ್ಯಕತೆ ನನಗಿರಲಿಲ್ಲ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ಅಂತಂದರೆ ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ನ ನೋಡ್ತಾ ಇರಬೇಕಾದ್ರೆ ಬಟ್ ಎಲ್ಲೋ ಒಂದು ಕಡೆ ವೈಮನಸ್ಸುಗಳು ಅವತ್ತಿಂದ ಅವರಿಗೆ ಅಜಯ್ ರಾವ್ ಮತ್ತು ಸ್ವಪ್ನ ಮಧ್ಯೆ ಇತ್ತು. ಯಾಕಂದರೆ ಇನ್ಸ್ಟಾಗ್ರಾಮ್ ವಿಚಾರದಲ್ಲಿ, ಯಾಕಂದ್ರೆ ಪೋಸ್ಟ್ ಹಾಕುವಂಥ ವಿಚಾರದಲ್ಲಿ ಇರ್ಬೋದು, ಅವರ ಬಾಂಧವ್ಯಗಳನ್ನು ತೋರಿಸ್ಕೊಳ್ಳುವಂಥ ರೀತಿ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಇದನ್ನೆಲ್ಲ ನೋಡಿದಾಗ ಬಟ್ ಮುಂಚಿತವಾಗಿ ಪ್ರಿಪೇರ್ ಆಗಿದ್ರೇನೋ, ಬಟ್ ಎಲ್ಲೋ ಒಂದು ಕಡೆ ಕೌಟುಂಬಿಕವಾಗಿ ಕಲಹಗಳಿದ್ದವು ಅವ್ರದ್ದು. ಬಟ್ ಅಧಿಕೃತವಾಗಿ ಯಾವುದೇ ರೀತಿಯಂತಹ ಮಾಹಿತಿಗಳು ಲಭ್ಯ ಆಗಿಲ್ಲ. ಬಟ್ ಎಲ್ಲ ಒಂದು ಕಡೆ ಅವರ ಒಂದು ವೈಮನಸ್ಸುಗಳಿಗೆ ಈ ಒಂದು ಏನು ವಿಚ್ಛೇದನ ಕಾರಣ ಆಗಬಹುದು ಅಂತ ಹೇಳ್ಬೋದು ರೋಜಾ. ರೈಟ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸ್ಯಾಂಡಲ್ವುಡ್ ಕೃಷ್ಣನ ಬಾಳ್ನಲ್ಲಿ ಬಿರುಗಾಳಿ ಮೂಡಿರುವಂಥದ್ದು. ನಟ ಅಜಯ್ ರಾವ್ ಬಾಳ್ನಲ್ಲಿ ಯುದ್ಧಕಾಂಡ ಆಗಿದೆ. ಡಿವೋರ್ಸ್ ಹಂತಕ್ಕೆ ಕೃಷ್ಣನ ಮ್ಯಾರೇಜ್ ಸ್ಟೋರಿ ತಲುಪಿದೆ. ಪರಸ್ಪರ ಪ್ರೀತಿಸಿ ಮದುವೆ ಆಗಿರ್ತಾರೆ ಅಜಯ್ ಹಾಗೆ ಸ್ವಪ್ನ. ಇಬ್ಬರು ಕೂಡ 2014 ಡಿಸೆಂಬರ್ 18ರಂದು ಮದುವೆ ಆಗಿರ್ತಾರೆ. ಸಾಮೂಹಿಕ ವಿವಾಹದಲ್ಲಿ ತುಂಬ ಸಿಂಪಲ್ ಆಗಿ ಮದುವೆಯನ್ನ ಆಗಿರ್ತಾರೆ ಅಜಯ್ ಹಾಗೆ ಸ್ವಪ್ನ. ಇದೀಗ ಅಜಯ್ ಬಾಳಲ್ಲಿ ಬಿರುಗಾಳಿ ಎತ್ತಿದೆ. 2014 ಡಿಸೆಂಬರ್ 18 ಅಂದರೆ ಸರಿಸುಮಾರು 11ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಜೋಡಿ. ಈ ಸಂದರ್ಭದಲ್ಲಿಯೇ ಡಿವೋರ್ಸ್ ಹಂತಕ್ಕೆ ಹೋಗಿ ತಲುಪಿದೆ. ಹೊಸಪೇಟೆಯ ದೇವಸ್ಥಾನದಲ್ಲಿ ತುಂಬ ಸರಳವಾಗಿ ಮದುವೆ ಆಗಿರ್ತಾರೆ. ಬಟ್ ಈಗ ಕೃಷ್ಣ ಜನ್ಮಾಷ್ಟಮಿಯ ದಿನದಂದೇ ಒಂದು ಆಘಾತಕಾರಿಯಾದಂತಹ, ಅಂದರೆ ಅಜಯ್ ರಾವ್ ಅವರ ಫ್ಯಾನ್ಸ್ಗಾಗಿರ್ಬೋದು, ಅವರ ಫಾಲೋವರ್ಸ್ಗಾಗಿರ್ಬೋದು, ಒಂದು ರೀತಿಯಾಗಿ ಶಾಕಿಂಗ್ ವಿಚಾರ. ಸಿನಿಮಾ ನಿರ್ಮಾಣದಿಂದಾಗಿ ಸಾಲದ ಸುಳಿಗೂ ಕೂಡ ಸಿಲ್ಕೊಂಡಿರ್ತಾರೆ ಅಜಯ್ ರಾವ್. ಬಟ್ ಅದೆಲ್ಲವನ್ನು ಕೂಡ ತೀರಿಸುವಂತಹ ಶಕ್ತಿಯನ್ನು ದೇವರು ನನಗೆ ಕೊಟ್ಟಿದ್ದಾನೆ, ನಾನು ದುಡಿಮೆ ಮಾಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಇನ್ನೂ ಸಿನಿಮಾಗಳನ್ನು ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನಾನು ಬಿಡೋದಿಲ್ಲ, ನಾನು ಹಠವಾದಿ, ಪ್ರಯೋಗಗಳನ್ನು ಮಾಡ್ತೀನಿ ಅಂತ ಹೇಳಿದರು. ಕಾರಣ ಮುಂದೆ ಮಗಳು ಅಳುವ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ಯುದ್ಧಕಾಂಡ ಸಿನಿಮಾದ ಪ್ರಮೋಷನ್ ಟೈಮಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಕೂಡ. ಆ ಸಂದರ್ಭದಲ್ಲಿ ಮುದಾದ ಮಗಳಿದ್ದಾಳೆ. ಇತ್ತೀಚೆಗೆ ಹೊಸ ಮನೆಯ ಗೃಹ ಪ್ರವೇಶವನ್ನು ಕೂಡ ಮಾಡಿತ್ತು ದಂಪತಿ. ಈಗ ಕೌಟುಂಬಿಕ ಕಲಹ, ದೌರ್ಜನ್ಯದ ಒಂದು ರೀಸನನ್ನು ಕೊಡಲಾಗ್ತಾ ಇದೆ. ಅದ್ಧೂರಿಯಾಗಿ ಖುಷಿಯಾಗಿ ದಂಪತಿ ಸಮಾರಂಭವನ್ನು ನೆರವೇರಿಸಿದ್ರು. ಈ ಗೃಹ ಪ್ರವೇಶ ಸಮಾರಂಭ ಏನಾಗಿತ್ತು ಆ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟದ ಮಧ್ಯೆ ದಾಂಪತ್ಯದಲ್ಲಿ ಬಿರುಕು ಮೂಡಿರುವಂಥದ್ದು. ಅಜಯ್ ರಾವ್ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿರುವಂಥದ್ದು. ಅಜಯ್ ರಾವ್ ಹಾಗೂ ಸ್ವಪ್ನ ದಾಂಪತ್ಯದಲ್ಲಿ ಏನಕ್ಕಾಗಿ ಇಷ್ಟು ದೊಡ್ಡ ಒಂದು ಬೆಳವಣಿಗೆ ಬಂತೋ ಗೊತ್ತಿಲ್ಲ. ಡಿವೋರ್ಸ್ ಹಂತಕ್ಕೆ ಹೋಗಿ ತಲುಪಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಕೇಸ್ ಕೂಡ ದಾಖಲಿಸಿದ್ದಾರೆ ಪತ್ನಿ.